ಮೈಕ್ರೋಸಾಫ್ಟ್ ಕ್ಲೌಡ್ ಸರ್ವಿಸ್ನಲ್ಲಿ ದೋಷ ಕಾಣಿಸ್ಕೊಂಡಿದೆ, ಏನೋ ಪ್ರಾಬ್ಲಮ್ ಆಗಿದೆ ಇಲ್ಲಿ. ಹಾಗಾಗಿ ವಿಶ್ವಾದ್ಯಂತ ಒಂದು ಆತಂಕ ಮನೆ ಮಾಡ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆಯೋ ಏನು ಕಥೆನೋ ಏನೋ ಅಂತ ಹೇಳಿ ಶೇರ್ ಮಾರ್ಕೆಟ್ ಸೇರಿ ಹಲವು ಉದ್ಯಮ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ. ಕ್ಲೌಡ್ ಸರ್ವಿಸ್ನಲ್ಲಿ ದೋಷ ಆಗಿದ್ದೆ ತಡ, ಸರ್ವರ್ ಡೌನ್ನಿಂದಾಗಿ ವಿಮಾನಯಾನದಲ್ಲೂ ಕೂಡ ವ್ಯತ್ಯಯ ಉಂಟಾಗ್ತಾ ಇದೆ. ಸರ್ವರ್ ಡೌನ್ ಆಗಿದೆ, ಈಗ ಫ್ಲೈಟ್ಗಳು ಹಾರೋದು ಬಂದು ಇಳಿಯೋದೆಲ್ಲ ಇರುತ್ತಲ್ಲ, ಸೊ ಇದರಲ್ಲೂ ಕೂಡ ತುಂಬ ತೊಂದರೆ ಆಗಿದೆ. ಏರ್ಪೋರ್ಟ್ನಲ್ಲಿ ಅನೇಕ ವಿಮಾನಗಳು ಟೇಕ್ ಆಫೇ ಆಗಿಲ್ಲ, ಸರ್ವರ್ ಡೌನ್ ಆಯಿತು. ಸೊ ಏರ್ಪೋರ್ಟಲ್ಲಿ ವಿಮಾನಯಾನಗಳು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಟಿಕೆಟ್ ಕೂಡ ಒಂದು ಕಡೆ ಬುಕ್ ಆಗ್ತಾ ಇಲ್ಲ. ಯಾರೋ ಈಗ ಪ್ರಯಾಣ ಮಾಡಬೇಕು, ಟಿಕೆಟ್ ಬುಕ್ ಆಗಬೇಕಲ್ವ, ಎಲ್ಲ ಆನ್ಲೈನ್ ತಾನೇ. ಈಗ ಎಲ್ಲರೂ ಕೂತಲ್ಲಿಂದಾನೆ ಮೊಬೈಲ್ ಮೂಲಕನೇ ಟಿಕೆಟ್ ಬುಕ್ ಮಾಡ್ಕೊಳ್ತಾರೆ, ಅಥವಾ ಕಂಪ್ಯೂಟರ್ ಇಟ್ಕೊಂಡು ಬುಕ್ ಮಾಡ್ಕೊಳ್ತಾರೆ. ಈ ದೋಷ ಆಗಿರೋ ಕಾರಣದಿಂದಾಗಿ ಇಲ್ಲಿ ಒಂದು ಕಡೆ ಅವ್ರು ಯಾರು ಕೂಡ ಟಿಕೆಟ್ ಬುಕ್ ಮಾಡೋಕ್ಕಾಗ್ತಾ ಇಲ್ಲ, ವಿಮಾನಗಳು ಕೂಡ ಟೇಕ್ ಆಫ್ ಆಗ್ತಾ ಇಲ್ಲ. ದೋಷವೂ ಒಂದು ಕಾರಣ. ಅಕಸ್ಮಾತ್ ಟಿಕೆಟ್ ಪ್ರಯಾಣಿಕರು ಇಲ್ಲದೇ ಇದ್ದರೆ ಲಾಸ್ ಮಾಡ್ಕೊಳ್ತಾರೆ, ಅವರು ಲಾಸ್ ಮಾಡ್ಕೊಳಕ್ಕಾಗಲ್ವಲ್ಲ. ಹಾಗಾಗಿ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಬ್ಲೂ ಸ್ಕ್ರೀನನ್ನು ಪೋಸ್ಟ್ ಮಾಡ್ತಾ ಇದ್ದಾರೆ ಜನ. ನೋಡಿ, ಎಲ್ಲ ಬ್ಲೂ ಕಾಣಿಸ್ತಾ ಇದೆ ಅಷ್ಟೇ, ಇಲ್ಲಿ ಏನೂ ನಡೀತಾ ಇಲ್ಲ, ಸರ್ವರ್ ಡೌನ್ ಅಂತೆ ಅದಂತೆ ಇದೆ. ಒಂಥರ ಅವ್ರಿಗೆಲ್ಲ ರಜಾ ಸಿಕ್ತಂಗಿದು, ರಜಾ ಸಿಕ್ಕಂತೆ ಲೆಕ್ಕ. ಕೆಲಸ ಇರಲ್ವಲ್ಲ ಅಷ್ಟು ಕಾಲ, ಸರಿ ಹೋಗೋರು ಕೆಲಸ ಅಂತೂ ಇರಲ್ಲ. ಆದರೆ ಅದನ್ನು ಸರಿ ಮಾಡೋ ಕೆಲಸ ಇಟ್ಕೊಂಡಿರ್ತಾರಲ್ಲ, ಅವ್ರಿಗೆ ಹಿಂದೆ ಯಾವತ್ತೂ ಅಷ್ಟು ಒದ್ದಾಟ ಆಗಿರಲ್ವೇನೋ ಅಷ್ಟು ಕೆಲಸ ಬರುತ್ತಿದೆ. एयर इंडिया से फ्लाइट डिले हुई है, 1 घंटा डिले हुई है। कारण मुझे नहीं मालूम, मैंने पूछा, उन्होंने मुझे बताया नहीं हुई है। और बताइए क्या पूछना है? एंट्री किस तरह से दी थी? सर्वर ठप हो गया था तो एंट्री आराम से? नहीं, एंट्री आराम से दी उन्होंने, एवरीथिंग इज फाइन, सारा कुछ अच्छा दिया उन्होंने। बाकी हम लोग बैठने के बाद में कोई कारण होगा जिसकी वजह से शायद लेट होगी, बाकी हमको कोई तकलीफ नहीं हुई। यही है कि थोड़ा लेट हुआ है। आपका नाम? मेरा नाम दीपक है। फ्लाइट मैं मुंबई से आ रहा हूँ अभी, एयर इंडिया से फ्लाइट डिले हुई है, 1 घंटा डिले हुई है। कारण मुझे नहीं मालूम, मैंने पूछा, उन्होंने मुझे बताया। ತಿಳಿಸ್ಕೊಳಕ್ಕೆ ಈಗ ಸಂತೋಷ್ ರಾಥೋಡ್ ಇದ್ದಾರೆ. ಸಂತೋಷ್ ರಾಥೋಡ್, ಏನಾಗಿದೆ? ಮೈಕ್ರೋಸಾಫ್ಟ್ ಕ್ಲೌಡ್ ಸರ್ವಿಸ್ನಲ್ಲಿ ದೋಷ ಕಾಣಿಸ್ಕೊಂಡಿದೆ. ಎಷ್ಟು ಗಂಟೆಗಳಿಂದ ಜನಗಳ ಒದ್ದಾಟ ಇದು? ಯಾವ್ಯಾವ ಕ್ಷೇತ್ರದ ಮೇಲೆ ಎಫೆಕ್ಟ್ ಆಗಿದೆ ಇದು? ಶೇರ್ ಮಾರ್ಕೆಟ್ ಕಥೆ ಏನಾಗಿದೆ? ವಿಮಾನಯಾನಗಳ ಕಥೆ ಏನಾಗಿದೆ ಅಂತ ಸಂತೋಷ್? ರಮಾಕಾಂತ್, ಪ್ರಮುಖವಾಗಿ ಟೆಕ್ನಾಲಜಿಯ ಒಂದು ದೈತ್ಯ ಅಂತ ಕರೆಸಿಕೊಳ್ಳುವಂತಹ ಮೈಕ್ರೋಸಾಫ್ಟ್ನಲ್ಲಿ ಮೊದಲ ಬಾರಿಗೆ ಒಂದು ತೊಂದರೆ ಕಂಡು ಬಂದಿರುವಂಥದ್ದು. ಅದರಲ್ಲೂ ಮೈಕ್ರೋಸಾಫ್ಟ್ನ ಕ್ಲೌಡ್ ಸರ್ವಿಸ್ ಏನಿದೆ ಅದನ್ನು ಸಂಪೂರ್ಣವಾಗಿ ಹ್ಯಾಕ್ ಮಾಡಲಾಗಿದೆ. ಈವರೆಗೆ ಮೈಕ್ರೋಸಾಫ್ಟ್ ತಂತ್ರಜ್ಞಾನದಲ್ಲಿ ತಾನೇ ಮುಂದಿದ್ದೀನಿ ಅಂತ ಹೇಳ್ಕೊಳ್ತಾ ಇತ್ತು. ಅದರ ಫೈರ್ ವಾಲನ್ನೇ ಬ್ರೇಕ್ ಮಾಡುವಂತಹ ಕೆಲಸವನ್ನು ಹ್ಯಾಕರ್ಸ್ಗಳು ಮಾಡಿದ್ದಾರೆ ಅನ್ನುವಂತಹ ಒಂದು ಚರ್ಚೆ ಆರಂಭ ಆಗಿತ್ತು. ಮೂಲ ಕಾರಣ ಏನು ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಯಾಕಂದರೆ ಬೆಳ್ಳಂಬೆಳಗ್ಗೆ ಕಂಪ್ಯೂಟರ್ಗಳನ್ನು ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಬ್ಲೂ ಸ್ಕ್ರೀನ್ ಎದುರಿಗೆ ಬರ್ತಾ ಇತ್ತು, ರಿಕವರಿ ಅನ್ನುವಂತಹ ಒಂದು ಮೆಸೇಜ್ ಬರ್ತಾ ಇತ್ತು. ಇದರ ಜೊತೆಗೆ ಈ ಬ್ಲೂ ಸ್ಕ್ರೀನ್ ಬರುವಂಥದ್ದೇನಿದೆ ಇದಕ್ಕೆ ಬ್ಲೂ ಸ್ಕ್ರೀನ್ ಆಫ್ ಡೆತ್ ಅಂತ ಕರೆಯಲಾಗುತ್ತೆ. ಅಂದರೆ ಸಿಸ್ಟಮ್ ಆರಂಭ ಆಗೋದಿಲ್ಲ, ಅದಕ್ಕೆ ಯಾರಾದರೂ ಒಬ್ಬರು ತಂತ್ರಜ್ಞರು ಬೇಕಾಗ್ತಾರೆ, ಅಥವಾ ಬಹಳಷ್ಟು ನುರಿತವರು ಯಾರಾದರೂ ಇದ್ದರೆ ಮಾತ್ರ ಅದನ್ನು ಸಿಸ್ಟಮನ್ನು ವಾಪಸ್ ಆರಂಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ರೀತಿಯಾಗಿ ಒಂದು ಸಮಸ್ಯೆ ಬರ್ತಾ ಇದ್ದಂತೆ ಇಡೀ ವಿಶ್ವದಾದ್ಯಂತ ಕೋಟ್ಯಾನುಕೋಟಿ ಸಿಸ್ಟಮ್ಗಳೆಲ್ಲವೂ ಕೂಡ ಬ್ಲೂ ಸ್ಕ್ರೀನ್ಗೆ ಟರ್ನ್ ಆಗುತ್ತೆ. ಇದರಿಂದಾಗಿ ವಿಮಾನಯಾನ ಆಗಿರಬಹುದು, ಅದೇ ರೀತಿಯಾಗಿ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಬಹುದೊಡ್ಡದಾಗಿರುವಂತಹ ಸಮಸ್ಯೆ ಕಂಡು ಬಂತು. ಇನ್ನು ಅದೇ ರೀತಿಯಾಗಿ ಹಲವಾರು ಕಂಪನಿಗಳು, ಈ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳ ಜೊತೆಗೆ IT BT ಕಂಪನಿಗಳ ಮೇಲೂ ಕೂಡ ಒಂದು ಬಹುದೊಡ್ಡ ಪ್ರಭಾವ ಬೀರೋದಕ್ಕೆ ಕಾರಣ ಆಯಿತು. ಇನ್ನು ಪ್ರಮುಖವಾಗಿ ಈ ರೀತಿಯಾದಂತಹ ಒಂದು ಸಮಸ್ಯೆ ಬಂದಾಗ ಮೈಕ್ರೋಸಾಫ್ಟ್ನಲ್ಲೂ ಕೂಡ ಸಾಕಷ್ಟು ಗೊಂದಲ ಎದುರಾಗುತ್ತೆ, ಬಹಳಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಯಾವ ಕಾರಣಕ್ಕಾಗಿ ಈ ರೀತಿ ಆಯಿತು ಅಂತ ಕಾರಣವನ್ನು ಹುಡುಕ್ತಾ ಹೋದಾಗ ಕ್ರೌಡ್ ಸ್ಟ್ರೈಕ್ ಅನ್ನುವಂತಹ ಒಂದು ಆಂಟಿ ವೈರಸ್ ಸಾಫ್ಟ್ವೇರ್, ಇದು ಅಮೆರಿಕಾದ ಏನು ಸೈಬರ್ ಸೆಕ್ಯೂರಿಟಿ ವತಿಯಿಂದ ಇದನ್ನು ರೆಡಿ ಮಾಡಿರುವಂತಹ ಒಂದು ಸಾಫ್ಟ್ವೇರ್. ಇಡೀ ಜಗತ್ತಿನಾದ್ಯಂತ ಇದು ಬಹಳಷ್ಟು ವೇಗವಾಗಿ ಮಾರಾಟ ಆಗಿರುವಂತಹ ಒಂದು ಸಾಫ್ಟ್ವೇರು. ಈ ಸಾಫ್ಟ್ವೇರ್ನಲ್ಲಿ ಒಂದು ಅಪ್ಡೇಟನ್ನು ನಿನ್ನೆ ಲಾಂಚ್ ಮಾಡಲಾಗಿತ್ತು. ಈ ಅಪ್ಡೇಟ್ ಯಾರ್ಯಾರು ಕಂಪ್ಯೂಟರ್ನ ಆರಂಭ ಮಾಡಿದ್ರು ಪ್ರತಿಯೊಬ್ಬರ ಸಿಸ್ಟಮ್ನಲ್ಲೂ ಕೂಡ ಆಂಟಿ ವೈರಸ್ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದ ತಕ್ಷಣ ಎಲ್ಲರ ಕಂಪ್ಯೂಟರ್ಗಳು ಕೂಡ ಬ್ಲೂ ಸ್ಕ್ರೀನ್ಗೆ ಟರ್ನ್ ಆಗುತ್ತೆ. ಇದಕ್ಕೆ ಕಾರಣವನ್ನು ಹುಡುಕ್ತಾ ಹೋದಾಗ ಇದೇ ಒಂದು ಆಂಟಿ ವೈರಸ್ನ ಒಂದು ಸಾಫ್ಟ್ವೇರ್ ಏನಿದೆ ಇದರಿಂದ ಆಗಿರುವಂತಹ ಒಂದು ಸಮಸ್ಯೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಇದರಲ್ಲಿ ಯಾವುದೋ ಒಂದು ಮಾಲ್ವೇರ್ ಏನಾದರೂ ಅಪ್ಡೇಟ್ ಆಗಿತ್ತಾ, ಅಥವಾ ಯಾವುದಾದ್ರೂ ಒಂದು ಬಗ್ ಫೈಲ್ಗಳು ಏನಾದರೂ ಇತ್ತಾ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ತನಿಖೆ ಕೂಡ ನಡೀತಾ ಇದೆ. ಮೈಕ್ರೋಸಾಫ್ಟ್ ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಸ್ಟ್ರೈಕ್ ಅನ್ನುವಂತಹ ಕಂಪನಿ ಏನಿದೆ, ಎರಡೂ ಕಂಪನಿಗಳು ಕೂಡ ಇದನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿದವೆ. ಅದೇ ರೀತಿಯಾಗಿ
ವಿಶ್ವದಾದ್ಯಂತ ಎಲ್ಲ ಯಾವ್ಯಾವ ಕಂಪ್ಯೂಟರ್ಗಳು ಬ್ಲೂ ಸ್ಕ್ರೀನ್ಗೆ ಟರ್ನ್ ಆಗಿದೆ ಆ ಎಲ್ಲ ಕಂಪ್ಯೂಟರ್ಗಳನ್ನು ಅಂದರೆ ವಿಂಡೋಸ್ 10 ಹಾಕ್ಕೊಂಡಿರುವಂತಹ ಯಾರ್ಯಾರಿದ್ದಾರೆ, ಅದೇ ರೀತಿಯಾಗಿ ಈ ಸಾಫ್ಟ್ವೇರನ್ನು ಹಾಕಿರುವಂತಹ ಯಾರ್ಯಾರು ಬಳಕೆದಾರರಿದ್ದಾರೆ, ಎಲ್ಲರೂ ಕೂಡ 2 ಗಂಟೆಗಳವರೆಗೆ ತಮ್ಮ ಸಿಸ್ಟಮನ್ನು ಆಫ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಮೆಸೇಜ್ಗಳು ಬಂದರೆ, ಅಂದರೆ ಸ್ಕ್ರೀನ್ ಮೇಲೆ ಯಾವುದಾದ್ರೂ ಗೊತ್ತಿಲ್ಲದೆ ಇರುವಂತಹ ಮೆಸೇಜ್ಗಳು ಬಂದಿದೆ ಆದರೆ ಯಾರು ಕೂಡ ಅದನ್ನು ರೆಸ್ಪಾನ್ಸ್ ಮಾಡುವಂತಹ ಕೆಲಸವನ್ನು ಮಾಡಬೇಡಿ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ 2 ಕಂಪನಿಗಳು ಕೊಟ್ಟಿರುವಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.